ನೆಕ್ಸ್ಟ್ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಒಂದಿಲ್ಲೊಂದು ವಿಚಾರದಲ್ಲಿ ಸುದ್ದಿ ಆಗ್ತಾನೆ ಇದ್ದಾವೆ. ಒಂದು ಕಡೆ ವೈದ್ಯರ ಎಡವಟ್ಟು ಅಂತ, ಜೊತೆಗೆ ರೋಗಿಗಳು ಅಲ್ದಾಡಬೇಕು ಅನ್ನುವಂಥ ವಿಚಾರ ಮತ್ತೆ ಮತ್ತೆ ಸುದ್ದಿ ಆಗ್ತಾ ಇದೆ. ಈಗ ಅಂಥದ್ದೇ ಮತ್ತೊಂದು ಎಡವಟ್ಟು ಬೆಳಕಿಗೆ ಬರ್ತಾ ಇದೆ ಪ್ರತಿಷ್ಠಿತ ಕಿಮ್ಸ್ ಆಸ್ಪತ್ರೆಯಿಂದ. ನೋಡಿ, ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಔಷಧಿ ಸಿಗದೇನೆ ವ್ಯಕ್ತಿ ಅಲೆದಾಡಿದ್ದಾರೆ. ಪಾಪ ಔಷಧಕ್ಕಾಗಿ ಮಧ್ಯರಾತ್ರಿಯೆಲ್ಲ ಸುತ್ತಾಡ್ತಾರೆ. ಅದರ ವಿಡಿಯೋ ವೈರಲ್ ಆಗಿದೆ. ಈಗ ಕಿಮ್ಸ್ ವೈದ್ಯರು ಕೇಳಿದಂತಹ ಔಷಧಕ್ಕಾಗಿ ಆ ವ್ಯಕ್ತಿ ಪರದಾಡ್ತಾರೆ. ಗುಲ್ಗಂಜಿ ಗಿಡದ ಎಲೆಯ ತಿಂದು ಅಸ್ವಸ್ಥಗೊಂಡಿತ್ತು ಬಾಲಕಿ ಒಬ್ಬರು. 1.5 ವರ್ಷದ ತಸ್ಮಿಯಾ ಕಿಮ್ಸ್ನಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ ಆ ಬಾಲಕಿ. ಗದಗ ಜಿಲ್ಲೆಯ ನವಲಗುಂದ ಮೂಲದ ಬಾಲಕಿ ತಸ್ಮಿಯಾ ಮನೆ ಮುಂದೆ ಇದ್ದಂತಹ ಗುಲ್ಗಂಜಿ ಗಿಡದ ಎಲೆಯನ್ನ ತಿಂದು ಅಸ್ವಸ್ಥಗೊಂಡಿರ್ತಾರೆ ಬಾಲಕಿ. ಹಾಗಾಗಿ ಆಕೆಯನ್ನ ಹೆಚ್ಚಿನ ಚಿಕಿತ್ಸೆಗೆ ಅಂತ 2 ದಿನದ ಹಿಂದೆ ಕಿಮ್ಸ್ಗೆ ದಾಖಲು ಮಾಡಿಕೊಳ್ಳಲಾಗಿರುತ್ತೆ. ಆದರೆ ವೈದ್ಯರು ಔಷಧಿಯನ್ನು ತರೋಕೆ ಕೇಳ್ತಾರೆ, ಇಲ್ಲಿ ಲಭ್ಯ ಇಲ್ಲ, ಬೇರೆ ಕಡೆ ಹೋಗಿ ತಗೊಬನ್ನಿ ಅಂತ. ಆದರೆ ರಾತ್ರಿ, ಅದು ಮಧ್ಯರಾತ್ರಿ, ಎಲ್ಲಿ ಅಂತ ಹುಡ್ಕೊಂಡು ಹೋಗೋದು ಪಾಪ ಅವರು. ಇಡೀ ನಗರ ಓಡಾಡ್ಬಿಟ್ಟಿದ್ದಾರೆ ನೈಟು. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನೋಡಿ. ಇರುವಂತ ಎಲ್ಲಿ ಹೊಂಟ್ರಿ ಯಜಮಾನ್ರೆ? ಎಲ್ಲಿ ಮೆಡಿಕಲ್? ಸರ್ ಮೆಡಿಕಲ್ಗೆ ಇವಾಗ ತತ್ವದರ್ಶಿ ಹೋಗಿದ್ದೀರಿ. ಆಮ್ಯಾಗ ಈ ಒಂದು ಗೋಕುಲ್ ರೋಡಿಗೆ 24/7 ಇರುವಂತ ಮೆಡಿಕಲ್ಗೆ ಹೋಗಿದ್ದೆ ಸರ್. ಆಮೇಲೆ ವಿವೇಕಾನಂದ ಹೋಗಿದ್ದೀರಿ ಸರ್. ಇಷ್ಟು ರಾತ್ರಿಯಾಗ ಎಷ್ಟಾಯ್ತು ನೋಡ್ರಿ? 2 ಆಯ್ತಲ್ಲ ಟೈಮ್. ಇಲ್ಲ ಸರ್, ಅವರು ಒಂದು ಇಂಜೆಕ್ಷನ್ ಬರ್ಕೊಟ್ರೆ ಸರ್, ಅದು ಸಿಗ್ತಾ ಇಲ್ಲ. ಅದ್ರ ಸಲುವಾಗಿ ನಾನು ಕಿಮ್ಸ್ ಆಗಿಂದ ಅಡ್ಡಾಡಿ ಸಾಕಾಯ್ತು. ಯಾವ ಮೆಡಿಕಲ್ ಬರ್ದಾರ ಇಷ್ಟು ರಾತ್ರಿಯಾಗ ನಿಮ್ಗೆ ಬರ್ದಾರ? ಹ್ಞೂ ಸರ್. ಯಾವ ಊರು ನಿಮ್ದು? ನಮ್ಮ ನರಗುಂದ್ ಸರ್. ಏನಂತ ಬರ್ದು ಕೊಟ್ರ ರಾತ್ರಿ? ಇದ್ರೊಂದು ಔಷಧ ತಗೊಂಬ ಅಂತ ಹೇಳಿ ಸರ್. ಈ ಔಷಧ ನಮಗೆ ಫೋನ್ಯಾಗ ಹೊಡೆದು ಹಿಂಗ್ ಮಾಡಿ ತೊಗೊಂಬರೋಕಂತ ಕಳ್ಸ್ಯಾರ. ಅಲ್ರಿ ಕಿಮ್ಸ್ ಇರೋದಿಲ್ಲ ಐತಲ್ಲ? ಹೌದು, ಕಿಮ್ಸ್ ಇಷ್ಟೊತ್ತನ ಅಡ್ಡಾಡಿ ಬನ್ನಿ ಸರ್. ಎಲ್ಲೆಲ್ಲಿ ಹೋಗಿದ್ರಿ ನೀವು? ನಾನು ತತ್ವದರ್ಶಿ ಹೋಗಿದ್ದೆ ಸರ್. ಆಮೇಲೆ ಸುಶ್ರಿಯ ಹೋಗಿದ್ದೆ. ಆಮೇಲೆ ಈ ಗೋಕುಲ್ ರೋಡಿಗೆ 2 ಊರು ತೋರಿಸ್ರಿ. ಏನ್ ಬರ್ದಾರ? ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಹುಬ್ಳಿ ಪ್ರತಿನಿಧಿ ರವಿಕುಮಾರ್ ಉಳ್ಳಾಗಡ್ಡಿ ಫೋನ್ ಸಂಪರ್ಕದಲ್ಲಿ. ರವಿಕುಮಾರ್, ಪದೇ ಈ ಕಿಮ್ಸ್ನಲ್ಲಿ ಒಂದಿಲ್ಲೊಂದು ಎಡವಟ್ಟುಗಳು. ಈ ಹಿಂದೆ ಅಪ್ಪ ಅಮ್ಮನ ಎದುರನ್ನೇ ಒಂದು ಮಗು ಜೀವ ಬಿಟ್ಟಿತ್ತು, ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡಲಿಲ್ಲ ಅಂತ. ಈಗ ಮತ್ತೊಂದು, ಈಗ ಬೇರೆ ಕಡೆಗೆ ಔಷಧಿಗಳನ್ನ ತಗೊಬನ್ನಿ ಅಂತ, ಅದು ಮಧ್ಯರಾತ್ರಿಲಿ ಬರ್ಕೊಟ್ಟಿದ್ದು. ಯಾಕೆ ಇಂತಿಂಥ ಎಡವಟ್ಟುಗಳು ಮೇಲಿಂದ ಮೇಲೆ ಈ ಕಿಮ್ಸ್ನಲ್ಲಿ ಕೇಳಿ ಬರ್ತಾ ಇದೆ ಅಂತ? ಶರತ್, ಉತ್ತರ ಕರ್ನಾಟಕದಲ್ಲಿ ಬಡವರ ಪಾಲಿಗೆ ಸಂಜೀವಿನಿ ಅಂತ ಹೆಸರಾಗಿರುವಂತಹ ಸರ್ಕಾರಿ ಒಂದು ಆಸ್ಪತ್ರೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಎಂತಹ ಎಡವಟ್ಟುಗಳು ಆಗ್ತಾ ಇವೆ ಎಂಬುದಕ್ಕೆ ಕಳೆದ 3-4 ದಿನಗಳಿಂದ ಬೆಳಕಿಗೆ ಬಂದಂತಹ ಒಂದು ಘಟನೆ ಬೆನ್ನಲ್ಲೇ ಮತ್ತೊಂದು ಇಂತಹ ಒಂದು ಘಟನೆ ಎಡವಟ್ಟು ಬೆಳಕಿಗೆ ಬಂದಿದೆ. ಮಧ್ಯರಾತ್ರಿ 12:15 1 ಗಂಟೆಗೆ ಆ ಒಂದು ದಾಖಲೆ ಆಗಿರುವಂತಹ ಒಂದು ಪೋಷಕರಿಗೆ ಔಷಧಿಗಳನ್ನ ಬರೆದುಕೊಟ್ಟು ತೆಗೆದುಕೊಂಡು ಬಾಯಿ ಅಂತ ಹೇಳ್ತಾ ಇದ್ದಾರೆ ವೈದ್ಯರು. ಎಂದರೆ ನಿಜಕ್ಕೂ ಕೂಡ ಇಂತಹ ಒಂದು ಅಮಾನವೀಯ ವೈದ್ಯರು ಇನ್ನೂ ಇಲ್ಲಿ ಇದ್ದಾರಾ ಅಂತ ಒಂದು ಪ್ರಶ್ನೆ ನಿಜಕ್ಕೂ ಕೂಡ ಈ ಒಂದು ಘಟನೆಯನ್ನು ನೋಡ್ತಾ ಇದ್ರೆ ಕಾಡ್ತಾ ಇದೆ. ಮಧ್ಯರಾತ್ರಿ ಆ ತಂದೆ ಓಡ್ತಾ ಇರೋ ಮಗಳನ್ನು ದಾಖಲು ಮಾಡಿರುವಂತಹ, ಉಳಿಸಿಕೊಳ್ಳಲು ತಂದೆ ಓಡ್ತಿರುವಂತಹ ಚಿತ್ರಣ ದೃಶ್ಯ ನಿಜಕ್ಕೂ ಕೂಡ ಮನಕಲ್ಲು ಕರುವಂತೆ ಕಂಡು ಬಂದಿದ್ದು. ಈ ಒಂದು ವಿಚಾರ ಕುರಿತಂತೆ ಕೂಡ ಕಿಮ್ಸ್ ಮುಖ್ಯಸ್ಥರನ್ನು ಸಂಪರ್ಕ ಮಾಡಿದರೆ ಈ ಒಂದು ವಿಚಾರ ನಮಗೆ ಗಮನಕ್ಕೆ ಬಂದಿಲ್ಲ, ಪರಿಶೀಲನೆ ಮಾಡ್ತೀವಿ ಎಂಬ ಒಂದು ಹಾರಿಕೆ ಉತ್ತರವನ್ನು ನೀಡ್ತಾರೆ. ಇತ್ತ ಮಗಳನ್ನು ಉಳಿಸಿಕೊಳ್ಳಲು ತಂದೆ ಕೂಡ ಮಧ್ಯರಾತ್ರಿ ಎಲ್ಲೆಂದರೂ ಸುತ್ತಾಡಿಕೊಂಡು ಅಂತ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಕೂಡ ಈವರೆಗೆ ಕೂಡ ಆಡಳಿತ ಮಂಡಳಿಯವರು ಮೌನವಾಗಿದ್ದು ಸಾಕಷ್ಟು ಅಸಮಾಧಾನಕ್ಕೆ, ಆಕ್ರೋಶಕ್ಕೆ ಗುರಿಯಾಗಿದ್ದು, ಇವೆಲ್ಲಗಳ ನಡುವೆ ಇಂತಹ ಒಂದು ಎಡವಟ್ಟುಗಳು ಮೇಲಿಂದ ಮೇಲೆ ನಡೀತಾ ಇದ್ದರೂ ಕೂಡ ಸ್ಥಳೀಯ ಜನಪ್ರತಿನಿಧಿಗಳು ಮೌನವಾಗಿರುವುದು ನಿಜಕ್ಕೂ ಕೂಡ ಬೇಸರದ ಸಂಗತಿಯಾಗಿದೆ ಸರ್. ಓಕೆ, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗಾಗಿ.